ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಒಂದೆರಡು ಘಟನಾವಳಿಗಳನ್ನು ತಮ್ಮೆದುರಿಗೆ ಮನಮೋಹನ್ ಸಿಂಗ್ ಕುರಿತಾಗಿ ಹೇಳಲೇಬೇಕು. ಇಲ್ಲದೆ ಹೋದರೆ ಇವತ್ತು ಮನಮೋಹನ್ ಸಿಂಗ್ ಅವ್ರನ್ನ ಹೇಗೆ ದೇವತಾ ಪುರುಷ ಎನ್ನುವ ಹಾಗೆ ಮಾಧ್ಯಮಗಳು ಬಿತ್ತರಿಸ್ತಾ ಇದ್ದಾವೆ ಅಂದರೆ, ಈ ದೇಶದಲ್ಲಿ ಆರ್ಥಿಕತೆಯ ಸಂಪೂರ್ಣ ಪುನಶ್ಚೇತನ ಆಗಿರೋದು, ಈ ದೇಶದಲ್ಲಿ ಆರ್ಥಿಕವಾದಂಥ ಹೊಸ ಧೋರಣೆಯನ್ನು ಕಂಡುಹಿಡಿದದ್ದು ಎಲ್ಲವೂ ಮನಮೋಹನ್ ಸಿಂಗ್ ಅನ್ನುವ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ ನಡೀತಾ ಇದೆ. ಅದರ ಹಿಂದೆ ನಿಜವಾದ ಶಕ್ತಿ ಇದ್ದದ್ದು, ಅದರ ಹಿಂದೆ ನಿಜವಾದಂಥ ಪ್ರಯತ್ನ ಮಾಡಿದ್ದು ಯಾರು ಅಂತ ಭಾಳಷ್ಟು ಜನರಿಗೆ ಗೊತ್ತೇ ಆಗಲಿಲ್ಲ. ಪ್ರಧಾನಮಂತ್ರಿ ಪಿ ವಿ ನರಸಿಂಹರಾವ್ ತಾವು ಪ್ರಧಾನಮಂತ್ರಿ ಅಂತ ನಿಯುಕ್ತಿ ಆದ ತಕ್ಷಣ ತಮ್ಮ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಇರಬೇಕು ಅಂತ ತೀರ್ಮಾನ ಮಾಡುವಾಗ ವಿತ್ತ ಸಚಿವ ಸ್ಥಾನಕ್ಕೆ RBIನ ಮಾಜಿ ಗವರ್ನರ್ ಆದಂಥ ಮನಮೋಹನ್ ಸಿಂಗ್ ಅವ್ರನ್ನ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಹಾಗೆ ತೀರ್ಮಾನ ಮಾಡಿದ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ನೆದರ್ಲ್ಯಾಂಡ್ ಹೋಗಿರ್ತಾರೆ. ನೆದರ್ಲ್ಯಾಂಡಿಂದ ವಾಪಸ್ ಬಂದು ಮನೆಯಲ್ಲಿ ಮಲ್ಕೊಂಡಿರ್ತಾರೆ. ಪಿ ವಿ ನರಸಿಂಹರಾವ್ ಹೇಳಿ ಕಳಿಸ್ತಾರೆ. 1991 ಘಟನೆ ಇದು. ಹೇಳಿ ಕಳಿಸ್ತಾರೆ, ಬರಕ್ಕೆ ಹೇಳಿ ಅಂತ. ಏನು ಕಾರಣ, ನಾನು ಈಗ ತಾನೇ ನೆದರ್ಲ್ಯಾಂಡಿಂದ ಬಂದಿದ್ದೀನಿ, ವಿಷಯ ಏನು? ಇಲ್ಲ, ನೀವು ಫೈನಾನ್ಸ್ ಮಿನಿಸ್ಟರ್ ಆಗಬೇಕು ಅಂತ ಪಿ ವಿ ನರಸಿಂಹರಾವ್ ತೀರ್ಮಾನ ಮಾಡಿದ್ದಾರೆ, ನೀವು ಅವ್ರನ್ನ ಬಂದು ಕಾಣಬೇಕು. ನನಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ, ನಾನು ಮಾಡಲಿಕ್ಕೆ ತಾಕತ್ತಿರೋ ಮನುಷ್ಯ ಅಲ್ಲ, ಸಮರ್ಥ ಅಲ್ಲ. ನಾನು ಒಬ್ಬ ಅಧಿಕಾರಿಯಾಗಿ ಜೀವನ ಮಾಡಿದವನು. ನನ್ನನ್ನು ಕರ್ಕೊಂಡೋಗಿ ಫೈನಾನ್ಸ್ ಮಿನಿಸ್ಟರ್ ಮಾಡಿ ಏನನ್ನು ಮಾಡಬೇಕು ಅಂತ ಮಾಡಿದ್ದಾರೆ ಪಿ ವಿ ನರಸಿಂಹರಾಯರು. ಫೇಲ್ ಆದರೆ ಏನು ಮಾಡೋದು ಅಂತ ಇದೇ ಮನಮೋಹನ್ ಸಿಂಗ್ ಅವರು ಪ್ರಶ್ನೆ ಕೇಳ್ತಾರೆ, ಕರೀಲಿಕ್ಕೆ ಬಂದ ವ್ಯಕ್ತಿಯನ್ನು. ಆವಾಗ ಆತ ಹೇಳ್ತಾರೆ, ನೀವು ಯಶಸ್ವಿ ಆದರೆ ಅದರ ಯಶಸ್ಸು ನಿಮಗೂ ಸಲ್ಲತ್ತೆ, ಪಿ ವಿ ನರಸಿಂಹರಾವ್ಗೂ ಸಲ್ಲತ್ತೆ. ಒಂದು ವೇಳೆ ನೀವು ಫೈನಾನ್ಸ್ ಮಿನಿಸ್ಟ್ರಾಗಿ ಫೇಲ್ಯೂರ್ ಆದರೆ ಅದರ ಸಂಪೂರ್ಣವಾದಂಥ ಹೊಣೆಗಾರಿಕೆ ಪಿ ವಿ ನರಸಿಂಹರಾವ್ದಾಗತ್ತೆ, ನಿಮ್ಮದೇನು ನಷ್ಟ ಇರೋದಿಲ್ಲ, ತಕ್ಷಣ ಬಂದು ಕಾಣಿ ಅಂತ ಹೇಳ್ತಾರೆ. ಪಿ ವಿ ನರಸಿಂಹರಾವ್ರ ಹತ್ರ ಮನಮೋಹನ್ ಸಿಂಗ್ ಬಂದು ಹೇಳ್ತಾರೆ, ನಾನು ಯಾವ ಕಾರಣಕ್ಕೆ ನನ್ನನ್ನು ಆಯ್ಕೆ ಮಾಡ್ತಾಯಿದ್ರಿ ಅಂತಿಲ್ಲ, ನಾನು ಯಾವ ರೀತಿ ಆಲೋಚನೆ ಮಾಡಿದ್ದೇನೆ ಆ ರೀತಿ ಮಾಡಿ ಸರ್ಕಾರವನ್ನು ನಡೆಸ್ಕೊಂಡು ಹೋದರೆ ಎಲ್ಲವೂ ಸರಿಯಾಗುತ್ತೆ, ನೀವು ಬನ್ನಿ ಅಂತ ಕರೆದು ಅವರನ್ನು ಹಣಕಾಸಿನ ಸಚಿವರನ್ನಾಗಿ ಮಾಡ್ತಾರೆ ಪಿ ವಿ ನರಸಿಂಹರಾವ್. ಇವತ್ತೇನು ಜಗತ್ತಿಗೆ ಭಾರತ ಆರ್ಥಿಕವಾಗಿ ತೆರೆದುಕೊಂಡಿದೆ, ಗ್ಲೋಬಲ್ ಎಕಾನಮಿಯನ್ನು ತೆರೆದಿರೋದೇ ಮನಮೋಹನ್ ಸಿಂಗು. ಮನಮೋಹನ್ ಸಿಂಗ್ ಅವತ್ತಂಥ ಆಲೋಚನೆ ಮಾಡದೆ ಹೋಗಿದ್ರೆ ಈ ದೇಶ ಉದ್ಧಾರ ಆಗ್ತಿರಲಿಲ್ಲ ಅಂತೆಲ್ಲ ಕತೆ ಹೇಳ್ತಾ ಇದ್ದಾರಲ್ಲ, ಅವರಿಗೆ ಈ ನಡೆದಂಥ ಘಟನೆಯನ್ನು ಹೇಳಬೇಕು. ಫೈನಾನ್ಸ್ ಮಿನಿಸ್ಟರ್ ಆದಂಥ ಮನಮೋಹನ್ ಸಿಂಗ್ ಅವ್ರನ್ನ ಕರೀಲಿಕ್ಕೆ ಕಳಿಸ್ತಾರೆ ಪಿ ವಿ ನರಸಿಂಹರಾವ್. ನಮ್ಮ ಹತ್ರ ಫಾರಿನ್ ರಿಸರ್ವ್ ಎಷ್ಟಿದೆ ಅಂತ ಸೊಟ್ಟು ಮೋರೆ ಮಾಡ್ಕೋತಾರೆ ಮನಮೋಹನ್ ಸಿಂಗ್. ಸಪ್ಪೆ ಮುಖ ಹಾಕ್ತಾರೆ. ನರಸಿಂಹರಾವ್ ಕೇಳ್ತಾರೆ, ಯಾಕೆ ಆ ರೀತಿ ಇದ್ದಕ್ಕಿದ್ದ ಹಾಗೆ ನೀವು ನಿಶ್ಚಲರಾಗಿಬಿಟ್ರಿ, ಯಾಕೆ ಮೌನಕ್ಕೆ ಶರಣಾದ್ರಿ ಅಂತ. ಇಲ್ಲ, ಕೇವಲ 9 ದಿವಸಕ್ಕಾಗುವಷ್ಟು ಮಾತ್ರ ನಮ್ಮ ಹತ್ರ ಫಾರಿನ್ ರಿಸರ್ವ್ ಇರೋದು. ಅದಾದಮೇಲೆ ಏನು? ಅದಾದಮೇಲೆ ದೇಶ ದಿವಾಳಿ ಆಗತ್ತೆ, ಆರ್ಥಿಕವಾಗಿ ದಿವಾಳಿ ಹಂತದಲ್ಲಿದ್ದೀವಿ ನಾವು. ಈ ದೇಶವನ್ನು ಮುನ್ನಡೆಸುವುದು ಸಾಧ್ಯವೇ ಇಲ್ಲ ಅಂತ. ಇದಕ್ಕೆ ಉಪಾಯಗಳೇನು? ಇದನ್ನು ಸರಿಪಡಿಸುವುದು ಹೇಗೆ? ನಮ್ಮ ಕರೆನ್ಸಿ ವ್ಯಾಲ್ಯೂವನ್ನು 20% ರೆಡ್ಯೂಸ್ ಮಾಡಬೇಕು. ಅಂದರೆ ನಮ್ಮ ನಗದನ್ನು, ನಮ್ಮ ರೂಪಾಯಿಯನ್ನು ಅಪಮೌಲ್ಯಗೊಳಿಸಬೇಕು. ಆವಾಗ ಪಿ ವಿ ನರಸಿಂಹರಾವ್ ಹೇಳ್ತಾರೆ, ಹೀಗೆ ಮಾಡಲಿಕ್ಕೆ ಸಾಧ್ಯವಾ? ಇಲ್ಲ, ಮಾಡೋದು ಭಾಳ ಕಷ್ಟ ಇದೆ. ನೀವೇನಾದರೂ ಕ್ಯಾಬಿನೆಟ್ಟಿಗೆ ತೆಗೆದುಕೊಂಡು ಹೋಗಿ ವಿಚಾರವನ್ನು ಮಾತನಾಡಿದರೆ ಯಾರೂ ಇದನ್ನು ಒಪ್ಪೋದಿಲ್ಲ. ಯಾಕೆಂದರೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನಡೀತಾ ಇರುವಂಥ ದೇಶದಲ್ಲಿ ಈ ರೀತಿಯಾದಂಥ ದಾರ್ಷ್ಟ್ಯವನ್ನು ಮಾಡಲಿಕ್ಕೆ ಯಾರೂ ಸಿದ್ಧರಿರೋದಿಲ್ಲ, ಒಪ್ಪೋದಿಲ್ಲ. ಹಾಗಾದರೆ ಏನು ಮಾಡಬೇಕು ಅಂತ ಪಿ ವಿ ನರಸಿಂಹರಾವ್ ಮನಮೋಹನ್ ಸಿಂಗ್ ಅವ್ರು ಕೇಳ್ತಾರೆ. ಮನಮೋಹನ್ ಸಿಂಗ್ ಹೇಳ್ತಾರೆ, ಇದನ್ನು ಪ್ರಧಾನಿಯಾಗಿ ನೀವು ಏನು ಮಾಡಬೇಕು ಅಂತ ನೀವು ತೀರ್ಮಾನ ಮಾಡಿ ವಿನಃ ಕ್ಯಾಬಿನೆಟ್ಗೆ ಹೋದಾಗ ಒಬ್ಬೊಬ್ಬರು ಒಂದೊಂದು ಐಡಿಯಾ ಕೊಡ್ತಾರೆ, ಯಾವ ಇಂಪ್ಲಿಮೆಂಟ್ ಆಗೋದಿಲ್ಲ ಅಂತ. ಅಷ್ಟು ಹೇಳಿ ಮನಮೋಹನ್ ಸಿಂಗ್ ಅವರು ತಮ್ಮ ಟರ್ಬನ್ನನ್ನು ಸರಿಪಡಿಸಿಕೊಂಡು ತಮ್ಮ ವಿತ್ತ ಸಚಿವಾಲಯ ಕಚೇರಿಗೆ ಹೊರಟು ಹೋಗ್ತಾರೆ. 20 ನಿಮಿಷಗಳಲ್ಲಿ ಪಿ ವಿ ನರಸಿಂಹರಾವ್ ಹೇಳಿ ಕಳಿಸ್ತಾರೆ ಮನಮೋಹನ್ ಸಿಂಗ್ ಅವರಿಗೆ, ನೀವು ಹೇಳಿದ ಹಾಗೆಯೇ ಮಾಡೋಣ, ಯಾವುದೇ ರೀತಿಯ ಆಲೋಚನೆಯನ್ನು ಮಾಡಬೇಡಿ ಅಂತ. ಮನಮೋಹನ್ ಸಿಂಗ್ ಆಶ್ಚರ್ಯ ಆಗಿಬಿಡುತ್ತೆ. ಇದ್ದಕ್ಕಿದ್ದಾಗಿ ಅಂಥದ್ದೊಂದು ಬೃಹತ್ ಬೆಳವಣಿಗೆ ಏನಾಯಿತು? ಹೇಗೆ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡರು ಪಿ ವಿ ನರಸಿಂಹರಾಯರು? ನೇರವಾಗಿ ಮನಮೋಹನ್ ಸಿಂಗ್ ಪಿ ವಿ ನರಸಿಂಹರಾವ್ ಅವ್ರ ಬಳಿ ಬಂದು ಏನು ಮಾಡಿದ್ರಿ ಅಂತ. ಯಾರಾದರೂ ಹಿರಿಯ ಸಚಿವರನ್ನು ಸಂಪರ್ಕ ಮಾಡಿದ್ರಾ? ಇಲ್ಲ. ಸೋನಿಯಾ ಮೇಡಮ್ ಮಾತಾಡಿಸಿದ್ರಾ? ಇಲ್ಲ. ಹಾಗಾದರೆ ಇಂಥದ್ದೊಂದು ತೀರ್ಮಾನವನ್ನು ಹೇಗೆ ತೆಗೆದುಕೊತೀರಾ? ನಾಳೆ ಯಾವುದಾದ್ರೂ ಪ್ರತಿಪಕ್ಷಗಳೆಲ್ಲ ಬಂದು ಎರಗಿ ಬಿದ್ದರೆ ನಮ್ಮನ್ನು ಸಂಪೂರ್ಣವಾಗಿ ಅವಿಶ್ವಾಸ ಮತ್ತು ಗೊತ್ತುವಳಿಯನ್ನು ಸ್ವೀಕಾರ ಮಾಡಬೇಕು ಅಂತ ಬಂದ ಸಂದರ್ಭದಲ್ಲಿ ನಮ್ಮ ಹತ್ರ ಮಾತಾಡಲಿಕ್ಕೆ ಮಾತೇ ಇರೋದಿಲ್ಲ, ಏನು ಮಾಡ್ತೀರಿ? ಇಲ್ಲ, ಭಾಳ ಸಿಂಪಲ್ ಆದಂಥ ಕೆಲಸ ಮಾಡಿದೆ. ಏನು ಕೆಲಸ ಮಾಡಿದ್ರಿ? ಏನೂ ಇಲ್ಲ, ನೇರವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಕರೆ ಮಾಡಿದೆ.
ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಇದ್ದ ವಿಷಯವನ್ನೆಲ್ಲ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಹೇಳಿದೆ. ದೇಶ ಎಂಥದೊಂದು ಸಂಕಷ್ಟದಲ್ಲಿ ಸಿಲುಕಾಕೊಂಡಿದೆ, ಈ ಸಂದಿಗ್ಧತೆಯಿಂದ ಪಾರಾಗಬೇಕು ಅಂದರೆ ನಾವು ಈ ರೀತಿ ಅಪಮೌಲ್ಯಗೊಳಿಸಬೇಕಾದಂಥ ಅನಿವಾರ್ಯತೆ ಇದೆ, ಏನು ಮಾಡೋದು ಅಂತ ಕೇಳಿದೆ. ಅವ್ರು ಏನು ಹೇಳಿದರು? ಗೋ ಹೆಡ್ ಅಂದರು. ಮುಂದೆ ಬರುವಂಥ ಯಾವುದೇ ತಾಪತ್ರಯಕ್ಕೆ, ಯಾವುದೇ ವಿವಾದಕ್ಕೆ ನಾನು ಬದ್ಧನಾಗಿದ್ದೇನೆ, ಅದನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಂದು. ಇದು ರಾಷ್ಟ್ರಹಿತದಲ್ಲಿ ನಡೀತಾ ಇರುವಂಥ ವಿಚಾರ ಆಗಿದ್ದರೆ ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕಬೇಡಿ, ನೇರವಾಗಿ ಮುಂದುವರಿಯಿರಿ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದರು. ಅವ್ರು ಹೇಳಿದ ಮೇಲೆ ಮಾತಿಗೆ ತಕ್ಕ ಹಾಗೆ ನಡೆಯುವಂಥ ವ್ಯಕ್ತಿಯವರು. ಅವರನ್ನು ನಂಬಿಕೊಂಡು ಯಾವ ಬೇಕಾದ ತೀರ್ಮಾನ ಮಾಡ್ಬೋದು ನಾವು, ಆದ್ದರಿಂದ ನಾವು ಮುಂದುವರಿಯೋಣ ಅಂತ. ಮನಮೋಹನ್ ಸಿಂಗಿಗೆ ಆಶ್ಚರ್ಯ ಒಬ್ಬ ವಿಪಕ್ಷ ನಾಯಕ ಇಂಥದ್ದೊಂದು ಒಳ್ಳೆಯ ಅಸ್ತ್ರ ಸಿಕ್ಕ ಸಂದರ್ಭದಲ್ಲಿ ಅದನ್ನು ಬಳಸಿಕೊಂಡು ಆಡಳಿತಾರೂಢ ಪಕ್ಷವನ್ನು ಹಣಿಯುವ ಬದಲು ದೇಶದ ರಕ್ಷಣೆಗಾಗಿ ಒಬ್ಬ ವ್ಯಕ್ತಿ, ರಾಷ್ಟ್ರಹಿತಕ್ಕಾಗಿ ಒಬ್ಬ ವ್ಯಕ್ತಿ ಇಂಥದ್ದೊಂದು ದಿಟ್ಟ ನಿರ್ಧಾರಕ್ಕೆ ನಾನು ಸಮ್ಮತಿಯನ್ನು ವ್ಯಕ್ತಪಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದ ಕೂಡಲೇ ಹುಬ್ಬೇರಿಸ್ತಾರೆ ಮನಮೋಹನ್ ಸಿಂಗ್. ಅದಾದಮೇಲೆ ನಡೆದಂಥ ವಿದ್ಯಮಾನಗಳು ನಿಮ್ಗೆ ಗೊತ್ತಿದೆ. ಅದಾದಮೇಲೆ ಇವತ್ತೇನು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರಲ್ಲ, ಏನಂತ, ಈ ದೇಶದ ವಿಮಾನ ನಿಲ್ದಾಣವನ್ನು ಮಾರಾಟ ಮಾಡಲಾಗಿದೆ, ಖಾಸಗಿಯವರು ಕೊಡಲಾಗಿದೆ, ಈ ದೇಶದಲ್ಲಿ ಬಂದರುಗಳನ್ನು ಖಾಸಗಿಯವರು ಕೊಡಲಾಗಿದೆ, ಈ ದೇಶದಲ್ಲಿ ಎಲ್ಲ ಸೆಕ್ಟರ್ಗಳನ್ನು PSUಗಳನ್ನು ಖಾಸಗಿಯವರು ಹಸ್ತಾಂತರ ಮಾಡಲಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರಲ್ಲ, ಅದರ ಹಿಂದಿರುವ ಅವತ್ತಿನ ಪರಿಸ್ಥಿತಿ ಮತ್ತು ಅಂದು ತೆಗೆದುಕೊಂಡಿರುವಂಥ ದಿಟ್ಟ ನಿರ್ಧಾರ, ಅದರ ಹಿಂದಿರುವಂಥ ಶಕ್ತಿಗಳು, ಇದ್ಯಾವುದರ ಕುರಿತಾಗಿ ಕನಿಷ್ಠವಾದಂಥ ವಿವೇಚನೆ ಕೂಡ ಈ ರಾಹುಲ್ ಗಾಂಧಿಗೆ ಕಿಂಚಿತ್ತೂ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ಆತ ಕೇವಲ ಸರ್ಕಾರದ ಮೇಲೆ ಪ್ರಹಾರ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಒಬ್ಬ ವಿಪಕ್ಷ ನಾಯಕನಾಗಿ, ಒಬ್ಬ ಅಧೋಗತಿಗಿಳಿದಂಥ ವಿಪಕ್ಷ ನಾಯಕನಾಗಿ ಈ ರೀತಿಯಾದಂಥ ಮಾತುಗಳನ್ನು ಆಡ್ತಾರೆ. ಮಜಾ ಅನಿಸಿದ್ದು ನನಗೇನಪ್ಪ ಅಂತಂದರೆ, ರಾಹುಲ್ ಗಾಂಧಿ ನನ್ನ ಮೆಂಟರ್ನನ್ನು ನಾನು ಕಳ್ಕೊಂಡೆ ಅಂತ ನಿನ್ನೆ ಮನಮೋಹನ್ ಸಿಂಗ್ ಅವರು ತೀರ್ಕೊಂಡ ಸಂದರ್ಭದಲ್ಲಿ ಟ್ವೀಟ್ ಮಾಡಿದ್ದಾರೆ. ಒಬ್ಬ ಮಾರ್ಗದರ್ಶಕ, ಒಬ್ಬ ಮೆಂಟರ್ನನ್ನು ನಾನು ಕಳ್ಕೊಂಡ್ಬಿಟ್ಟೆ ಅಂತ. ಭಾಳ ವಿಚಿತ್ರ ಏನಪ್ಪ, ಇದಕ್ಕೆ ವಿಪರ್ಯಾಸ ಏನು ಅಂದರೆ, ಇದೇ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಿರುವಂಥ ತೀರ್ಮಾನದ ಪ್ರತಿಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಇದೇ ರಾಹುಲ್ ಗಾಂಧಿ ಹರಿದು ಬಿಸಾಕಿರ್ತಾರೆ. ಇವತ್ತಿಗೂ ಇದಕ್ಕೆ ದಾಖಲಾತಿಗಳಿದ್ದಾವೆ, ಇದರ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದ್ದಾವೆ. ಕಿರ್ಚಾಡಿರೋದು ರಾಹುಲ್ ಗಾಂಧಿದು ಇನ್ನೂ ಕೂಡ ಇವತ್ತಿಗೂ ಆರ್ಕೀವ್ಗಳಲ್ಲೇ ಇದ್ದಾವೆ. ಜೊತೆಗೆ ಸೋನಿಯಾ ಗಾಂಧಿ, ಯಾರು ಇವತ್ತು ಫ್ರೆಂಡ್, ಫಿಲಾಸಫರ್ ಆಫ್ ಆ್ಯಂಡ್ ಗೈಡ್ ಆಫ್ ಮೈನ್ ಅಂತ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಹೇಳಿದರು, ಅದೇ ಸೋನಿಯಾ ಗಾಂಧಿ ಒಬ್ಬ ಪಪೆಟ್ ಥರ ಮನಮೋಹನ್ ಸಿಂಗ್ ಅವ್ರನ್ನ ನಡೆಸ್ಕೊಂಡಿರುವಂಥ ವಿಡಿಯೋ ಚಿತ್ರಿಕೆಗಳು ಎಲ್ಲ ಕಡೆ ಹರಿದಾಡ್ತಾ ಇದ್ದಾವೆ. ಕಾಂಗ್ರೆಸ್ನವರಿಗೆ ಒಬ್ಬ ವ್ಯಕ್ತಿಯ ಬೆಲೆ ಗೊತ್ತಿಲ್ಲ. ಎರಡನೇದು, ರಾಷ್ಟ್ರದ ಹಿತಾಸಕ್ತಿಯ ದೃಷ್ಟಿಯಲ್ಲಿ ಎಂಥ ನಿರ್ಧಾರಕ್ಕಾದರೂ ಬದ್ಧರಾಗಿರಬೇಕು, ವಿಪಕ್ಷ ಆಡಳಿತ ಪಕ್ಷ ಅಂತ ಆಲೋಚನೆ ಮಾಡಬಾರ್ದು ಅನ್ನುವಂಥ ಕನಿಷ್ಠ ವಿವೇಚನೆ ಇರಲಾರ್ದಂಥ ಜನರು. ಮನಮೋಹನ್ ಸಿಂಗ್ ಅವರ ಕುರಿತಾಗಿ ಮಾತನಾಡಲಿಕ್ಕಿಂತ ಸಾವಿರಾರು ಘಟನೆಗಳಿದ್ದಾವೆ. ಇದೇ ಮನಮೋಹನ್ ಸಿಂಗ್, ಇದೇ ಸೋನಿಯಾ ಗಾಂಧಿ ಹೇಳಿದ್ರಿಂದ ಯಾಸಿನ್ ಮಲಿಕ್ ಎನ್ನುವಂಥ ಒಬ್ಬ ವ್ಯಕ್ತಿ, ಯಾರು ಕಾಶ್ಮೀರವನ್ನು ಭಾರತ ಅಭಿನ್ನ ಅಂಗ ಆಗಲಾರದೆ ಅದು ಪಾಕಿಸ್ತಾನದ ಭಾಗ ಆಗಬೇಕು ಅಂತ ಹೋರಾಟ ಮಾಡಿದನೋ, ಆತನನ್ನು ಕರ್ಕೊಂಬಂದು ಭೋಜನವನ್ನು ಮಾಡಿ ಆತನ ಜೊತೆ ಫೋಟೋ ತೆಗೆಸ್ಕೊಂಡಿರುವಂಥ ಬೇಕಾದಷ್ಟು ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ಕಾಂಗ್ರೆಸ್ಸಿನ ಅಪಸವ್ಯಗಳಿಗೆ ಲೆಕ್ಕವೇ ಇಲ್ಲ. ಮನಮೋಹನ್ ಸಿಂಗ್ ಅಲ್ಲಿ ಒಂದು ಕೇವಲ ಕೈಗೊಂಬೆ ಮಾತ್ರ. ಅದನ್ನು ಮೀರಿ ಅವರ ವ್ಯಕ್ತಿತ್ವವನ್ನು ಇಲ್ಲಿ ಎಲ್ಲಿಯೂ ಬಿಂಬಿಸಲಿಕ್ಕೆ ಸಾಧ್ಯ ಆಗುವಂಥ ಯಾವುದೇ ಘಟನೆಗಳು ನನ್ನ ಕಣ್ಣೆದುರಿಗಂತೂ ಕಾಣಿಸ್ತಾ ಇಲ್ಲ. ಮತ್ತೆ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.